ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾವು ಗೋವಾ ಟ್ರಿಪ್ಪಿಗೆ ಹೋಗಿದ್ದಿಲ್ಲ. ಗೋವಾ ಟ್ರಿಪ್ಪಿಗೆ ಹೋಗಿ ನಿನ್ನೆ ತಾನೇ ಬಂದ್ವಿ. ಬಂದ ತಕ್ಷಣ ಯಾಕೋ ಜಾಸ್ತಿ ಹೀಟಾಗಿತ್ತು. ಹಂಗಾಗಿ ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಸ್ಕಿನ್ನೂ ಬಿಸಿಲಿಗೆಲ್ಲ ಇದಾಗಿತ್ತು. ಹಂಗಾಗಿ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬನ್ನಿ ಇವಾಗ ನೀಟಾಗಿ ಮುಖನ ವಾಶ್ ಮಾಡ್ಕೊಂಬರೋಣ. ಯಾಕೆ ವಾಶ್ ಮಾಡ್ಕೊಂಡಿದ್ದೀನಿ? ಎಣ್ಣೆ ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿದ್ನಲ್ಲ, ಹಂಗಾಗಿ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಕ್ರೀಮ್ ಹಚ್ಚಬೇಕಾದ್ರೆ ಯಾವ ರೀತಿ ಮೇಕಪ್ಪು ಇರಬಾರ್ದು. ಹಂಗಾಗಿ ಮುಖನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಅಪೋಲೋ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಎವರೆಸ್ಟ್ ವಾಲ್ನಟ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾರೆ. ನನಗೆ ಅದು ಯಾಕೋ ಗೊತ್ತಿಲ್ಲ, ನನಗೆ ಅದು ಹಚ್ಚಿದ್ರೆ ಮುಖ ಒಂಥರ ಉರಿ ಬಂದಾಗಿರುತ್ತೆ. ಹಂಗಾಗಿ ನಾನು ಅಪೋಲೋನ ಯೂಸ್ ಮಾಡ್ತಾಯಿದ್ದೀನಿ. ಅಪೋಲೋ ನನಗೇನೂ ಆಗಿಲ್ಲ, ನನ್ನ ಸ್ಕಿನ್ನಿಗೆ ಸೂಟಬಲ್ ಆಗೈತಿ. ಯಾವುದೇ ನಾವು ಕ್ರೀಮ್ ಆಯ್ತು, ಸ್ಕ್ರಬ್ ಆಯ್ತು ಹಚ್ಚಬೇಕಾದ್ರೆ ಸ್ವಲ್ಪ ಯಾವುದಾದ್ರೂ ಒಂದು ಸೈಡು ಹಚ್ಕೊಂಡು ಆಮೇಲೆ ನಮ್ಮ ಸ್ಕಿನ್ಗೆ ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. ನೋಡಿ, ಈಗ ಸ್ವಲ್ಪ ತಗೊಂಡು ಎಲ್ಲ ಕಡೆನೂ ಮುಖಕ್ಕೆಲ್ಲನೂ ಹಚ್ಕೋಬೇಕು. ನೀಟಾಗಿ ಹಚ್ಕೊಳ್ಳಿ. ಈ ಥರ ನೀಟಾಗಿ ಹಚ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಸ್ಕ್ರಬ್ ಮಾಡಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರ್ತಾವಲ್ಲ, ಚೆನ್ನಾಗಿ ರಿಮೂವ್ ಆಗ್ತಾವೆ. ಇದನ್ನು ನೀವು ವಾರದಾಗ ಒಂದ್ಸರಿ ಮಾಡಿದರೆ ಸಾಕು, ಚೆನ್ನಾಗಿ ರಿಮೂವ್ ಆಗ್ತಾವ. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರ್ತಾವಲ್ಲ, ಅವೆಲ್ಲ ರಿಮೂವ್ ಆಗ್ತಾವ. ನೋಡಿ, ಸ್ವಲ್ಪ 5 ನಿಮಿಷ ಮಸಾಜ್ ಮಾಡಿದರೆ ಸಾಕು, ಎಲ್ಲ ಕಿತ್ಕೊಂಬರ್ತಾವ. ನಾನು ಜಾಸ್ತಿ ವೈಟ್ ಹೆಡ್ಸು ಇದಾದ್ರೆ ಏನು ಪಾರ್ಲರ್ಗೆ ಏನೂ ಹೋಗೋದಿಲ್ಲ. ಜಸ್ಟ್ ಇದನ್ನು ಸ್ವಲ್ಪ ಅಪ್ಲೈ ಮಾಡಿ ಒಂದು 5 ನಿಮಿಷ ಸ್ಕ್ರಬ್ ಮಾಡಿ ಮುಖ ತೊಳ್ಕೊಂಡ್ರೆ ಮುಗೀತು. ಎಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ರಿಮೂವ್ ಆಗಿರ್ತಾವೆ. ಜಾಸ್ತಿ ಇರ್ತಾವಲ್ಲಿ ಸ್ವಲ್ಪ ಬ್ರಷ್ ಮಾಡಿ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡಿ, ಆವಾಗ ಅವೆಲ್ಲ ಓಪನ್ ಆಗ್ತವೆ. ಆಮೇಲೆ ಡ್ರೈ ಸ್ಕಿನ್ ಇದ್ದವರು ಈ ಥರ ಸ್ಕ್ರಬ್ ಮಾಡಬೇಕಾದ್ರೆ ಇದು ಎಲ್ಲ ಡ್ರೈ ಅನ್ನಿಸ್ತಿರ್ತೆ. ಹಾಗಾಗಿ ಈ ಥರ ಒಂದು ಬೌಲ್ನಾಗ ನೀರು ತಗೊಂಡು ಸ್ವಲ್ಪ ಡ್ರೈ ಅನ್ನಿಸ್ದಾಗ ಈ ಥರ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಮುಖನ ಸ್ವಲ್ಪ ತ್ಯಾವ ಮಾಡಿಕೊಂಡು ನೀವು ತಿರ್ಗಾ ಮತ್ತೆ ಇನ್ನೊಂದು 5 ನಿಮಿಷ ಸ್ಕ್ರಬ್ ಮಾಡಬೇಕು. ನೋಡಿ, ಈಗ ನಾನು ಸ್ವಲ್ಪ ನೀರು ತಗೊಂಡು ಮತ್ತೆ ನಿಮಗೆ ಎಲ್ಲೆಲ್ಲೆಲ್ಲ ಹೊಲ್ಟೇರ್ಸಿ ನಿಮಗೆ ಈ ಥರ ಎಲ್ಲೆಲ್ಲ ಇರ್ತಾವಲ್ಲ, ಅಲ್ಲಿ ಸ್ವಲ್ಪ ಬ್ರಷ್ ಮಾಡಿ ಜಾಸ್ತಿ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿಂದ ಈಗ ಇದನ್ನ ಹೋಗಿ ತಣ್ಣೀರಾಗ ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡ್ಕೊಂಬಂದಿಂದ ನಿಮಗೆ ಮತ್ತೆ ರಿಟರ್ನ್ ತೋರಿಸ್ತೀನಿ. ನೋಡಿ, ನಾನೀಗ ನನ್ನ ಮುಖನ ತಣ್ಣೀರ್ನಾಗ ವಾಶ್ ಮಾಡ್ಕೊಂಬಂದೀನಿ. ವಾಶ್ ಮಾಡ್ಕೊಂಬಂದ್ಮೇಲೆ ನಿಮ್ಮ ಮುಖನ ವಾಶ್ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತಾ, ಮುಖ ಒಂಥರ ಸಾಫ್ಟ್ ಅನಿಸ್ತೈತಿ. ನನಗೆ ಅದನ್ನ ಹಚ್ಚಿ ಸ್ಕ್ರಬ್ ಮಾಡಿಂದ ಸ್ವಲ್ಪ ಮುಖ ಒಂಥರ ಸಾಫ್ಟ್ ಅನಿಸ್ತೈತಿ. ಆಮೇಲೆ ಮತ್ತೆ ಇದನ್ನ ಹಚ್ಚಿಂದ ಬಿಸಿನೀರೊಳಗೆ ಯಾವತ್ತೂ ಮುಖ ತೊಳ್ಕೊಬೇಡ್ರಿ. ಯಾವತ್ತೂ ತಣ್ಣೀರೊಳಗನ ಮುಖ ತೊಳ್ಕೊಬೇಕು. ಈ ಥರ ಒರೆಸ್ಬೇಕಾದ್ರೆ ಒಂದು
ಕಾಟನ್ ಟವಲ್ ತಗೊಂಡು ಈ ಥರ ಬ್ರಷ್ ಮಾಡ್ರಿ. ನೋಡಿ ನನ್ನ ಸ್ಕಿನ್ನು ಮೊದಲಿಗೆ ಈಗ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತಲ್ಲ ನಿಮ್ಗೆ. ನೋಡಿದ್ರೆ ಗೊತ್ತಾಗ್ಬೋದು. ಸ್ವಲ್ಪ ಇಲ್ಲೆಲ್ಲ ಜಾಸ್ತಿ ಆಗಿದ್ವು ಎಲ್ಲ ರಿಮೂವ್ ಆಗ್ಯಾವ. ಇಲ್ಲಂತೂ ಸಿಕ್ಕಾಪಟ್ಟೆ ಗುಳ್ಳಾಗ್ಬಿಟ್ಟವ. ಆಮೇಲೆ ಗುಳ್ಳಿ ಕಿವಾಗಿದ್ರೆ ಸ್ವಲ್ಪ ನೋಡ್ಕೊಂಡು ಸ್ಕ್ರಬ್ ಮಾಡಿ, ಇಲ್ಲಾಂದ್ರೆ ಕಲಿ ಆಗಿಬಿಡ್ತಾವ. ಅದೆಲ್ಲ ಒಡೆದು ಕಲಿ ಆಗಿಬಿಡ್ತಾ. ಹಾಗಾಗಿ ಗುಳ್ಳೇನಾದರೂ ಆಗಿದ್ರೆ ಸ್ವಲ್ಪ ನೋಡ್ಕೊಂಡು ಸ್ಕ್ರಬ್. ನಾನು ಏನು ಆಗಿಲ್ಲ, ಬಟ್ ಅದೇ ಗುಳ್ಳ ಒಂಥರ ಗುಳ್ಳಿ ಏನಿಲ್ಲ, ಸುಮ್ಮ ಗುಳ್ಳಾಗ್ಯಾವ. ಹಂಗಾಗಿ ನಾನು ಸ್ವಲ್ಪ ಜೋರನ್ನು ಬ್ರಷ್ ಮಾಡಿ ಸ್ಕ್ರಬ್ ಮಾಡೀನಿ. ಮುಖನ ಸ್ಕ್ರಬ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇದ್ರೆ ಸ್ವಲ್ಪ ಮುಖಕ್ಕೆ ಸ್ಟೀಮ್ ತಗೋರಿ. ನನ್ನ ಹತ್ರ ಸ್ಟೀಮರ್ ಇದ್ದಿಲ್ಲ, ಹಂಗಾಗಿ ನಾನು ಈಗ ಗ್ಯಾಸ್ ಮೇಲೆ ನೀರು ಕಾಯಕ್ಕಿಟ್ಟಿನಿ. ಸ್ವಲ್ಪ ಮುಖನ ಬಿಸಿನೀರೊಳಗೆ ಸ್ಟೀಮ್ ತಗೊಂಡ್ರೆ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ರಿಮೂವ್ ಆಕ್ಕವ. ಈಗ ಸ್ಟೀಮ್ ತಗೊಳ್ಳೋಣ ಬನ್ನಿ. ನಾವೆಲ್ಲ ನೆಗಡಿ ಆದಾಗೆಲ್ಲ ವಿಕ್ಸ್ ಹಾಕಿ ಸ್ಟೀಮ್ ತಗೊಂತೀವಲ್ಲ, ಅದೇ ರೀತಿನೇ ಈಗ ಇದನ್ನ ಬಿಸಿನೀರೊಳಗೆ ಮುಖನ ಸ್ವಲ್ಪ ಸ್ಟೀಮ್ ತಗೊಳಮ್ಮ. ನೋಡಿ ಮುಖ ಈ ಥರ ಎಲ್ಲ ಮುಖದಾಗೆಲ್ಲ ನೀರು ಬರಬೇಕು. ಆ ಥರ ಸ್ಟೀಮ್ ತಗೋಬೇಕು. ಒಂದು 5 ನಿಮಿಷ ಸ್ಟೀಮ್ ತಗೊಂಡ್ರೆ ಎಲ್ಲ ಓಪನ್ ಆಗ್ತಾವ. ಈಗ ಇರುತ್ತಲ್ಲ, ಈ ಕಾಟನ್ ಬಟ್ಟೆ ತಗೊಂಡು ಈ ಥರ ಸ್ವಲ್ಪ ಬ್ರಷ್ ಮಾಡಿ, ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಈ ಥರ ಸ್ವಲ್ಪ ಬ್ರಷ್ ಮಾಡಿ ಊಟ ಡೈರೆಕ್ಷನ್ನಾಗ ಈ ಥರ ಒರೆಸ್ಕೊಂಡ್ರಂದ್ರ ಅಲ್ಲಿ ಇದ್ದಂಥ ಎಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗ್ತಾವ. ಆಮೇಲೆ ಇಲ್ಲಿ ನೋಸ್ ಹತ್ರ ಇಲ್ಲೆಲ್ಲ ಜಾಸ್ತಿ ಇರ್ತಾವ. ಹಾಗಾಗಿ ಸ್ವಲ್ಪ ಈ ಥರನೇ ಸ್ಟೀಮ್ ತಗೊಂಡ್ಮೇಲೆ ಈ ಥರನೇ ಒರೆಸ್ಕೋಬೇಕು. ನನಗೆ ಇಲ್ಲೊಂದು ಸ್ವಲ್ಪ ಇರ್ತಾವ, ಆಮೇಲೆ ಇಲ್ಲಿ ಜಾಸ್ತಿ ಇರ್ತಾವ ನನಗೆ. ಹಂಗಾಗಿ ನಾನು ಇಲ್ಲೇ ಸ್ವಲ್ಪ ಇಲ್ಲೆಲ್ಲ ಒಂಥರ ಎವರೆಸ್ಟ್ ಗೋಲ್ಡನ್ ಗ್ಲೋನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಹಚ್ಕೊಂಡು ರಿಮೂವ್ ಮಾಡಿದರೆ ಉಳಿದಿದ್ದೆಲ್ಲನೂ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ. ಮುಖನ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಂಡು ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಊಟ ಡೈರೆಕ್ಷನ್ನಾಗ ಹಚ್ಕೋಬೇಕು. ಇದನ್ನ ನೋಡಿ ಈ ಥರ
ಫುಲ್ ಪೇಸ್ಟ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ಇದನ್ನ ಈಗ ಡ್ರೈ ಆಗೋವರೆಗೂ ಬಿಡಬೇಕು. ಡ್ರೈ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ರಿಮೂವ್ ಮಾಡೋದಂತಂದು. ನೋಡಿ ಚೆನ್ನಾಗಿ ಡ್ರೈ ಆಗಿದೆಲ್ಲ. ಇದನ್ನ ಈಗ ರಿಮೂವ್ ಮಾಡ್ಕೋಬೇಕು. ಇದು ಫುಲ್ಲು ಡ್ರೈ ಆಗೋಗಿ ಬಿಡಬೇಕು. ಹಂಗಾದ್ರೆ ಅದು ಸ್ವಲ್ಪ ಸ್ಕಿನ್ನಿಂದ ಈ ಥರ ಬಿಟ್ಕೊಂಬರ್ತೈತಿ. ಅಲ್ಲಿವರೆಗೂ ಡ್ರೈ ಆಗಕ್ಕೆ ಬಿಡಬೇಕು. ನೋಡಿ ಡ್ರೈ ಆಗೈತಿ. ಇದನ್ನ ಈ ಥರ ಇದನ್ನ ಈ ಥರ ಬಿಡಿಸ್ಬೇಕಾದ್ರೆ ಹಿಂಗೆ 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 ಜಕ್ಕೊಳ್ಳೋದಲ್ಲ. ಇಲ್ಲಿ ಮೇಲ್ಗಡೆ ಒಂದು ಕೈ ಇಷ್ಟು ಒಂದು ಬಟ್ಟೆ ಇಟ್ಕೊಂಡು ಈ ಥರ ಇದನ್ನ ರಿಮೂವ್ ಮಾಡ್ಕೋಬೇಕು. ನಾವು ಈ ಥರ ಹಂಗೆ ಈ ಥರ ಕಿತ್ಕೊಂಡ್ರೆ ಏನಾಗುತ್ತೆ, ನಮ್ಮ ಸ್ಕಿನ್ ಈ ಥರ ಕಿತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಸ್ಕಿನ್ ನೋವು ಅನ್ನಿಸ್ತೈತಿ. ಆಮೇಲೆ ನಮ್ಮ ಸ್ಕಿನ್ನು ನೆರಿಗೆ ಬಂದ ರೀತಿ ಆಗ್ತೈತಿ. ಹಂಗಾಗಿ ನಾವು ಇದನ್ನ ರಿಮೂವ್ ಮಾಡಬೇಕಾದ್ರೆ ಈ ಥರ ಸಪೋರ್ಟ್ಗೆ ಈ ಥರ ಇನ್ನೊಂದು ಕೈನ ಸಪೋರ್ಟ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡ್ಕೋಬೇಕು. ಹಾಗಾದ್ರೆ ಸ್ಕಿನ್ನು ಹಾಳಾಗೋದಿಲ್ಲ. ಈಗ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ಮುಖ ತೊಳ್ಕೊಂಡಿದ್ದೀನಿ. ಇಷ್ಟೇ ನೋಡ್ರಿ ನನ್ನ ಸ್ಕಿನ್ ಕೇರ್ ಮಾಡೋದು. ಅದನ್ನ ಮುಖ ತೊಳ್ಕೊಂಬಂದಿದ್ಮೇಲೆ ಸ್ವಲ್ಪ ಮನೇಲಿ ಐಸ್ ಕ್ಯೂಬ್ ಇರ್ತಾವಲ್ಲ, ಐಸ್ ಕ್ಯೂಬ್ ತಗೊಂಡು ಸ್ವಲ್ಪ ಮುಖ ಎಲ್ಲ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡಿದರೆ ಇಲ್ಲೆಲ್ಲ ಸ್ಕಿನ್ ಎಲ್ಲ ಓಪನ್ ಆಗಿರ್ತಲ್ಲ, ಅದೆಲ್ಲ ಸ್ವಲ್ಪ ಕೂಡ್ಕೊತೈತಿ. ಮನೇಲಿ ಸದ್ಯಕ್ಕೆ ಐಸ್ ಇಲ್ಲ ಈಗ, ಬಟ್ ಫ್ರಿಜ್ ಐತಿ. ಐಸ್ ಇಲ್ಲ. ಯಾಕೆ ಐಸ್ ಇಲ್ಲ ಅಂದ್ರೆ ನನ್ನ ಮಗಳೆಲ್ಲ ಐಸ್ ಕ್ಯೂಬ್ನ ತಿಂದಿದ್ದಾಳೆ, ಹಂಗಾಗಿ ಐಸ್ ಕ್ಯೂಬ್ ಇಲ್ಲ. ಐಸ್ ಕ್ಯೂಬಿಂದ ಸ್ವಲ್ಪ ಮುಖನ ಸ್ಕ್ರಬ್ ಮಾಡ್ಕೊಂಡ್ರೆ ಓಪನರ್ಸ್ ಎಲ್ಲ ಕ್ಲೋಸ್ ಆಕವ. ಹಂಗಾಗಿ ಐಸ್ ತಗೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ಇಷ್ಟ ನೋಡಿ. ನಿಮ್ಮದು ಡ್ರೈ ಸ್ಕಿನ್ ಇದ್ರೆ 15 ದಿನಕ್ಕೊಮ್ಮೆ ಯೂಸ್ ಮಾಡ್ರಿ. ನಿಮ್ಮದು ಆಯಿಲಿ ಸ್ಕಿನ್ ಇತ್ತಂದ್ರೆ ವಾರಕ್ಕೊಂದ್ಸರಿ ಈ ಥರ ಸ್ಕ್ರಬ್ ಮಾಡಿ ಆಮೇಲೆ ಸ್ವಲ್ಪ ಸ್ಟೀಮ್ ತಗೊಂಡು ಆಮೇಲೆ ಎವರೆಸ್ಟ್ ಗೋಲ್ಡನ್ ಗ್ಲೋನ ಹಚ್ಕೋರಿ. ಅದು ಬಿಟ್ಟು ನೀವು ಇನ್ನೊಂದು ಚಾರ್ಕೋಲ್ ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆಗುತ್ತಾ ಅದನ್ನ ಹಚ್ಕೊಳ್ಳಿ. ಇಷ್ಟೇ ನೋಡ್ರಿ ನನ್ನ ಸ್ಕಿನ್ ಕೇರ್. ಇನ್ನು ನೆಕ್ಸ್ಟ್ ನೀವು ಐಸ್ ಕ್ಯೂಬ್ ಆಗಿಂದ ನೀವು ಡೈಲಿ ಯಾವ ಕ್ರೀಮ್ ಯೂಸ್ ಮಾಡ್ತೀರಿ ಆ ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡಬೇಕು. ನಾನು ಸಿಕ್ಕಾಪಟ್ಟೆ ಹಸುವಾಗೈತಿ. ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಾನು ಟ್ರಿಪ್ಪಿಗೆ ತೊಗೊಂಡು ಹೋದ ಬಟ್ಟೆನ ನಿನ್ನೆ ವಾಶ್ ಮಾಡಿದ್ದೆ. ಅವನ್ನ ಫೋನ್ ಮಾಡಿದ್ದಿಲ್ಲ. ನಾವು ಮೊನ್ನೆ ತಾನೇ ಟ್ರಿಪ್ಪಿನಿಂದ ವಾಪಸ್ ಬಂದಿದ್ವಿ. ನಿನ್ನೆ ಕೂಡ ಬಟ್ಟೆನ ಎಲ್ಲನೂ ತೊಳೆದು ಹಾಕಿದ್ನೆ. ತಂದು ನೈಟು ಫೋನ್ ಮಾಡಿಡ್ಬೇಕಂದ್ರೆ ಫೋನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಫೋನ್ ಮಾಡಿಲ್ಲ ಅಂದ್ರೆ ನಾವು ರಿಟರ್ನು ಮತ್ತೆ ಊರಿಗೆ ಹೋಗ್ಬೇಕು. ಹಂಗಾಗಿ ಮತ್ತೆ ಎಲ್ಲಿ ಫೋನ್ ಮಾಡಿ ಮತ್ತೆ ಬಟ್ಟೆ ಎಲ್ಲಿ ಕಿತ್ತಂತಂದು ಬಟ್ಟೆನ ಫೋನ್ ಮಾಡಿಲ್ಲ. ಬನ್ನಿ ಈಗ ಬಟ್ಟೆ ಮತ್ತೆ ತಿರ್ಗಾ ಪ್ಯಾಕ್ ಮಾಡಬೇಕು. ಬಟ್ಟೆ ಪ್ಯಾಕ್ ಮಾಡೋಣ. ನೋಡಿ, ಬರೀ ಒಂದು ಬ್ಯಾಗ್ ಫುಲ್ಲು ನನ್ನ ಬಟ್ಟೆನ ಅದು. ಇನ್ನು ನನ್ನ ಮಗಳು ನನ್ನ ಮನೆಯವ್ರಿಗೂ ಅವರು ಇಬ್ಬರು ಒಂದು ಬ್ಯಾಗ್ನಾಗ ಇಡ್ತೀನಿ. ನಾನು ನನ್ನ ಬಟ್ಟೆನ ಸ್ವಲ್ಪ ಜಾಸ್ತಿ ತಗೊಂತೀನಿ, ನನ್ನ ಮಗಳು ಕಮ್ಮಿ ತಗೊಂತೀನಿ. ಯಾಕಂದ್ರೆ ಅಲ್ಲಿ ಊರಲ್ಲಿ ಅಣ್ಣನ ಮಗಳಿದ್ದಾಳ. ಆಕೆ ಜಾಸ್ತಿ ನಾ ತಗೊಂಡು ಹೋಗಿದ್ದ ಬಟ್ಟೆ ಏನು ಹಾಕೊಳ್ಳಲ್ಲ. ಅಲ್ಲಿ ಊರಾಗ ಹೋಗಿರ್ತೀವಲ್ಲ, ಊರಾಗ ನನ್ನ ಅಣ್ಣನ ಮಗಳ ಬಟ್ಟೆನ ಹಾಕೊಳಕ್ಕೆ ಇಷ್ಟಪಡ್ತಾಳೆ. ಹಂಗಾಗಿ ಅವಳು ಸ್ವಲ್ಪ ಬಟ್ಟೆ ತೊಗೊತೀವಿ. ಅವ್ರಿಬ್ಬರು ನಡಿಯು ಒಂದು ಬ್ಯಾಗ್ ಆದ್ರೆ ಸರಿ ಹೋಗುತ್ತೆ. ನೋಡಿ, ಈಗ ಬ್ಯಾಗು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಅವ್ರ ಬಟ್ಟೆ ಪ್ಯಾಕ್ ಮಾಡೋಣ. ಮೊನ್ನೆ ಟ್ರಿಪ್ಪಿಗೆ
ಟ್ರಿಪ್ಪಿಗೆ ಹಾಕೊಂಡು ಹೋಗಿದ್ರಲ್ಲ, ವಾಶ್ ಮಾಡೀನಿ. ಇವನ್ನ ಐರನ್ ಮಾಡಿಲ್ಲ. ಇವಾಗ ನಮ್ಮ ಮನೆಯವ್ರ ಬಟ್ಟಿನ ಐರನ್ ಮಾಡೋಣ. ಇವೆಲ್ಲ ಕಾಟನ್ ಬಟ್ಟೆ ಎಲ್ಲ ಐರನ್ ಮಾಡ್ಲಿಕ್ಕಂದ್ರೆ ಮುದ್ದಿ ಕಾಣಿಸ್ತವ. ಹಂಗಾಗಿ ಒಂದು 4 ಶರ್ಟ್ನ ಐರನ್ ಮಾಡ್ತೀನಿ. ನೋಡಿ, ಐರನ್ ಮಾಡಿಂದ ಬಟ್ಟೆ ಎಷ್ಟು ನೀಟ್ ಕಾಣಿಸ್ತಾವಲ್ಲ. ಯಾವಾಗ್ಲೂ ಕಾಟನ್ ಬಟ್ಟೆನ ವಾಶ್ ಮಾಡಿದ ತಕ್ಷಣ ಐರನ್ ಮಾಡಿದ್ರೆ ಬಟ್ಟೆ ನೀಟಾಗಿರ್ತಾವ. ಈಗ 3 ಶರ್ಟ್ ಐರನ್ ಆಗಿದೆ. ಈಗ ಇವನ್ನ ಬ್ಯಾಗ್ ಒಳಗೆ ಹಾಕಿಡೋಣ. ಬನ್ನಿ. ನೋಡಿ, ಐರನ್ ಮಾಡಿದ್ಮೇಲೆ ಎಷ್ಟು ಮುದ್ದೆ ಆಗಿದ್ವಲ್ಲ ಶರ್ಟ್, ಈಗ ಎಷ್ಟು ನೀಟ್ ಕಾಣಿಸ್ತಾವ. ಕಾಟನ್ ಬಟ್ಟೆನ ಐರನ್ ಮಾಡಿದ್ರೇನೆ ಚೆನ್ನಾಗಿ ಕಾಣಿಸ್ತಾವಲ್ಲ. ನೋಡಿ, ವೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾವ ಐರನ್ ಮಾಡಿಂದ. ಇವನ್ನ ಐರನ್ ಆಗಿದೆ. ಇವನ್ನ ಐರನ್ ಮುಗ್ದೆ ಇರ್ತಿಲ್ಲ. ಇವ್ ಕೂಡ ಬಟ್ಟೆನ ಬ್ಯಾಗ್ ಒಳಗ ಹಾಕಿಡೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಹೇಳಿದ್ನೆಲ್ಲ ನಾನು ಮತ್ತೆ ತಿರ್ಗಾ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಈಗ ನಾವು ಊರಿಗೆ ಹೋಗ್ತಾ ಇದ್ವಿ. ಯಾಕೆ ಊರಿಗೆ ಹೋಗ್ತಾ ಇದ್ವಿ ಅಂದ್ರೆ ನನ್ನ ತವ್ರ ಮನೆಯಲ್ಲಿ ಜಾತ್ರೆ ಇದೆ. ಹಂಗಾಗಿ ನಾವು ಈಗ ಜಾತ್ರೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಟೈಮ್ ಬಂದು 9 ಗಂಟೆ ಆಗೈತಿ. ನಾನು ಈಗ 9 ಗಂಟೆಲಿದ್ದ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಈಗ ನಮ್ಮ ಜರ್ನಿನ ನಾವು ಆಲ್ರೆಡಿ ಈಗ ಬಿಜಾಪುರ ಹತ್ರ ಇದ್ವಿ. ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ನಮ್ಮ ಕಾರ್ನಲ್ಲಿ ಆಫೀಸ್ನವ್ರು ಹಂಗಾಗಿ ನಾನು ಏನು ವಿಡಿಯೋ ಮಾಡಲಿಲ್ಲ. ಈಗ ಬನ್ನಿ, ನಮ್ಮೂರಲ್ಲಿ ಯಾವ ಥರ ಜಾತ್ರೆ ಆಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ನಾವು ಅವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಯಾರಿ ತೊಗೊಂಡಿದ್ವಲ್ಲ, ನಾನಿವತ್ತು ಅದೇ ಸ್ಯಾರಿನ ಹಾಕ್ಕೊಂಡಿನಿ. ನನ್ನ ಮಗಳು ಲೆಹಂಗಾ ದವನಿ ಹಾಕೊಂಡಾಳ. ಎಷ್ಟು ಮುದ್ದಾಗಿ ಕಾಣಿಸ್ತಾಳಲ್ಲ. ನಾವೀಗ ಕೂಡ್ಸಂಗ್ ಮಾತ್ರ ಇದ್ದೀವಿ. ಕೂಡ್ಸಂಗ್ ಮಾತ್ರ ಬಾಟ್ಲೆಗ ನೀರು ಖಾಲಿ ಆಗಿದ್ವು. ಹಂಗಾಗಿ ನಮ್ಮ ಮನೆಯವರು ಅಲ್ಲಿ ಬೇಕ್ರಿ ಕಾಣಿಸ್ತಾ ಇದೆ ಅಲ್ಲ, ಆ ಬೇಕ್ರಿ ಹತ್ರ ನೀರು ತರಕ್ಕೆ ಹೋಗ್ಯಾರ. ಕೂಡ್ಸಂಗ್ಲಿದ್ದ ನಮ್ಮೂರು ಇನ್ನು 50. ನಾವು ಈಗ ಇಲ್ಕಲ್ಲಿಗೆ ರೀಚ್ ಆಗಿವಿ. ಬೋರ್ಡ್ ಕಾಣಿಸ್ತೈತೆಲ್ಲ, ಸುಪ್ರಸಿದ್ಧ ಸೀರೆ ಹಾಗೂ ಕೆಂಪು ಶಿಲೆಗಳ ನಗರ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ. ನಾವೀಗ ಇಲ್ಕಲ್ಗೆ ರೀಚ್ ಆದ್ವಿ. ಇಲ್ಕಲ್ಲು ಯಾವುದಕ್ಕೆ ಫೇಮಸ್ ಅಂದರೆ ಇಲ್ಕಲ್ ಸಾರಿ ಮತ್ತು ಗ್ರಾನೈಟಿಗೆ ಫೇಮಸ್ ಆದಂಥ ನಮ್ಮ ಇಲ್ಕಲ್ಲು. ನಾವೀಗ ನಮ್ಮ ಇಲ್ಕಲ್ಲಿಗೆ ಬಂದಿವಿ. ಇಲ್ಕಲ್ ಸೀರೆ ಎಲ್ಲ ಮೊದಲೆಲ್ಲ ಅಜ್ಜಿಗಳು ಅಷ್ಟೇ ಉಡ್ತಿದ್ರು. ಈಗ ಇಲ್ಕಲ್ ಸೀರೆ ಟ್ರೆಂಡ್ ಆಗ್ಯಾವ. ಪ್ರತಿಯೊಂದು ಫಂಕ್ಷನ್ ಒಳಗೂ ಒಂದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಇಲ್ಕಲ್ ಸೀರೆನ ವೇರ್ ಮಾಡಿರ್ತಾರ. ಇಲ್ಕಲ್ ಸೀರೆ ಅಂದರೆ ಎಲ್ಲರಿಗೂ ಇಷ್ಟ. ಈಗ ಇದೆ ನೋಡಿ ನಮ್ಮ ಇಲ್ಕಲ್. ಯಾರಿಗೆಲ್ಲ ಇಲ್ಕಲ್ ಸೀರೆ ಬೇಕು ನಮ್ಮ ಇಲ್ಕಲ್ ಬನ್ನಿ. ನೋಡಿ, ನಾವೀಗ ಜಸ್ಟ್ ನಮ್ಮೂರಿಗೆ ಎಂಟ್ರಿ ಆದ್ವಿ. ನೋಡಿ, ನಮ್ಮೂರಲ್ಲಿ ಇವತ್ತು ಸಾಮೂಹಿಕ ಮದುವೆ ಇದ್ವಿ. ಹಂಗಾಗಿ
ಎಷ್ಟೊಂದು ಗಾಡಿಗಳು ಮತ್ತು ಜನ ನಿಂತಿದ್ದಾರೆ. ನಾವು ಹೋಗಿದ್ದು ಸಾಯಂಕಾಲ ಆಗಿತ್ತು ಊರಿಗೆ. ಯಾಕಂದರೆ ಬಿಜಾಪುರದಾಗ ನಮ್ಮ ಮನೆಯವ್ರದ್ದು ಮೀಟಿಂಗ್ ಇತ್ತು. ಹಂಗಾಗಿ ನಾವು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಸಾಯಂಕಾಲ ಆಗಿತ್ತು. ನಾವು ಸಾಯಂಕಾಲ ಊರಿಗೆ ಬರತ್ಲೆ 6 ಗಂಟೆ ಆಗಿತ್ತು. ಎಲ್ಲ ಮದುವೆ ಎಲ್ಲ ಮುಗಿದು ಹೆಣ್ಣಿಗೆಲ್ಲ ಸಾಮಾನು ಕೊಡ್ತಾರಲ್ಲ, ಆ ಥರ ಸಾಮಾನು ಕೊಡಕತ್ತಿದ್ರು. ಲೇಟ್ ಆಗಿಬಿಡ್ತು ನಾವು ಊರಿಗೆ ಹೋಗೋತ್ಲೆ. ಹಂಗಾಗಿ ನಿಮಗೆ ಸಾಮೂಹಿಕ ಮದುವೆನ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಜಾತ್ರೆ ಅಂದರೆ ಏನೋ ಒಂಥರ ಖುಷಿ ಎಲ್ಲ. ರೋಡಿಗೆಲ್ಲ ಒಂಥರ ಲೈಟ್ ಎಲ್ಲ ನೋಡಿ ಮದುವೆ ಮುಗಿಸ್ಕೊಂಡು ಎಲ್ಲರೂ ತಮ್ಮ ಊರಿಗೆ ಹೋಗಕತ್ತಾರ. ರೋಡಿಗೆಲ್ಲ ಸೈಡು ಲೈಟ್ ಎಲ್ಲ ಹಾಕಿರ್ತಾರಲ್ಲ, ಅದು ಒಂದು ನೋಡೋಕೆ ಏನೋ ಒಂಥರ ಚಂದ. ನಾನು ಪ್ರತಿ ವರ್ಷ ಜಾತ್ರೆ ಇದ್ರೂ ಒಂದಿನ ಮುಂಚೆ ಹೋಗ್ತಿದ್ದೆ. ಈ ಸರಿ ಯಾಕೆ ಹೋಗೋಕೆ ಮನಸ್ಸಾಗಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿ ಜಾತ್ರೆಗೆ ಹೋದ್ವಿ. ಬೆಳಗ್ಗೆ ಜಲ್ದಿ ಹೋಗ್ಬೇಕಂತಂದೆ ಹೋದ್ವಿ. ಬಟ್ ನಮ್ಮ ಮನೆಯವ್ರದ್ದು ಮೀಟಿಂಗ್ ಇದ್ದ ಕಾರಣಕ್ಕೆ ನಾವು ಜಲ್ದಿ ಹೋಗೋಕ್ಕಾಗಲಿಲ್ಲ. ನೋಡಿ, ಅಲ್ಲಿ ಮುಂದೆ ನನ್ನ ಮಾಮನ ಮಕ್ಕಳು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಒಂದು ಸರಿ ನಮ್ಮ ಮನೆಯಾಗಿದ್ಲಲ್ಲ, ಕಾರ್ನ ಕುಂದಿಸ್ಕೊಂಡು ಮನೆ ಕಡೆ ನಮ್ಮ ಪಯಣ. ನಮ್ಮ ಮನೆ ಹತ್ರನೇ ನಮ್ಮ ಮಂದಿದು ಇಬ್ಬರದು ಮದುವೆ ಇತ್ತು. ಹಂಗಾಗಿ ನಮ್ಮ ಮನೆ ಹತ್ರ ಹೋಗೋಕೆ ಜಾಗ ಇರಲಿಲ್ಲ. ಹಂಗಾಗಿ ಸ್ವಲ್ಪ ನಾವು ಮುಂದ್ಗಡೆ ಹೋಗಿ ಕಾರ್ನ ಟರ್ನ್ ಮಾಡಬೇಕಾಗಿತ್ತು. ಅಲ್ಲಿ ಹೋಗೋಕೆ ಜಾಗ ಇದ್ದಿಲ್ಲ. ಯಾಕಂದರೆ ಅಲ್ಲಿ ಹೆಣ್ಮಕ್ಳಿಗೆ ಬಾಂಡೆ ಸಾಮಾನು ಕೊಡಕತ್ತಿದ್ರು. ಹಂಗಾಗಿ ಜಾಗ ಇದ್ದಿಲ್ಲ. ನಾವು ಕಾರ್ನ ಅಲ್ಲೇ ಸೈಡಿಗೆ ಪಾರ್ಕ್ ಮಾಡಿ ಮನೆಗೆ ಹೋಗಲಿಲ್ಲ, ಅಲ್ಲೇ ಊಟಕ್ಕೆ ಬಂದ್ವಿ. ನೋಡಿ, ಮದುಮಕ್ಕಳೆಲ್ಲ ಊಟಕ್ಕೆ ಬಂದಿದ್ದಾರೆ. ಜಾತ್ರೆಯಲ್ಲಿ ಮದುವೆ ಆದರೆ ಈ ಥರ ಊಟಕ್ಕೆ ಬಂದಿರ್ತಾರೆಲ್ಲ. ಮದುವೆ ನೋಡೋಕ್ಕೆ ಏನೋ ಒಂಥರ ಚಂದ. ಥ್ಯಾಂಕ್ ಯು ಫಾರ್ ವಾಚ್.